ಇವ್ರು ಹೆಣ್ಮಕ್ಳು ರೆಡಿ ಆಗಾಕ ಒಂದು ತಾಸು ಬೇಕು. ಒಂದು ತಾಸು ಮುಂಚೆನೇ ಹೇಳೇನಕಿ ಬಾ ಅಂತ ಕೆಲಸ ಇನ್ನೂ ಬರಾಕ್ತಾ ಇರಲಿ. ಏನು ಮಾರಾಯ, ಏನು ಹೇಳ್ಕೊತ ಕುಂದ್ರದು ಇವ್ರಿಗೆ. ನನ್ಗೆ ಆ್ಯಕ್ಚುಲಿ ಇವ್ರ ಜೊತೆ ಹೋಗಕ್ಕಂದ್ರೆ ಇಷ್ಟನೇ ಇರಂಗಿಲ್ಲ. ಆದ್ರೂ ನನ್ ಕರ್ಕೊಂಡು ಹೋಗ್ತಾರ. ಅದು ಎಲ್ಲಿ ಕರ್ಕೊಂಡು ಹೋಗ್ತೆ ಅಂತಂದ್ರೆ ಹೇಳಕ್ಕೋತ್ಯಾರಿಲ್ಲ ನಾವು ಮನುಷ್ಯ ಅವ. ಅಲ್ಯಾಕ ನಿಂತಿ? ಜಲ್ದಿ ಬಾಲ, ಟೈಮ್ ಆಗೈತೆ ನೋ ನಿನಗೆ. ಬಾ ಜಲ್ದಿ. ಇಷ್ಟ ಇಲ್ಲಂದ್ರೂ ಹೋಗಬೇಕಲ್ಲ, ಏನ್ ಮಾಡಕ್ ಬರಂಗಿಲ್ಲ. ಹಾ ಬನ್ನಿರಿ. ಬಾಯಿನ ಎಟ್ಟೋತದ ಕುಂದ್ರ ಬಾಯ್ ಶಾನೆ ಅದಿ. ಅಲ್ಲ ಬೆಳಗ್ಗೆ ರೆಡಿ ಆಗೋ ಮುಂದೆ ಕೇಳಿದ್ನಿ, ಏನು ಹೇಳಿಲ್ಲ ನೀವು. ಮತ್ತೆ ಈಗಾರ ಹೇಳ್ರಲ್ಲ ಎಲ್ಲಿ ಕರ್ಕೊಂಡು ಹೊಂಟಿರಿ ನಂಗೆ. ಹಂಗಲ್ಲ, ಈಗಾರ ಹೊಸವಾಗೆ ಮದುವೆ ಆಗೈತೆ ನಮ್ದು. ಮತ್ತು ಅಪ್ಪ ಅವನು ಹೇಳ್ಯಾರ ಮನೆ ದೇವ್ರಿಗೆ ಹೋಗಿ ಬರ್ರಿ ಇಬ್ರು ಗಂಡ ಅಂತ ಕೆಲಸ. ಅದಕ್ಕೆ ಕರ್ಕೊಂಡು ಹೊಂಟೇನಿ ನಿನ್ನ. ಹೇಳ್ರಲ್ಲ ಯಾವ ಗುಡಿ ಅದು? ಇಲ್ಲೇ ದೇವಸ್ಥಾನಕ್ಕೆ ಐತಿ, ಕುಂದ್ರ ನೀನು ಎಲ್ಲ ಹೇಳ್ತಾನೆ ನಿನ್ನ. ಗಾಡಿ ನಿಂದ್ರಿಸ್ರಿ. ಯಾಕ ನಿಂದ್ರಿಸ್ರಲ್ಲ. ಯಾಕ ನಿಂದ್ರಿಸ್ರಿ. ಯಾಕ ನಿಂದ್ರಿಸ್ರಿ, ನಾ ಹೇಳ್ತೀನಿ. ಎದಕ್ ಗಾಡಿ ನಿಲ್ಸಕ್ ಇದಿ? ಈ ಕಡೆ ಯಾವ ಗುಡಿ ಕರ್ಕೊಂಡು ಹೊಂಟಾರ ನಂಗೆ? ನಮ್ಮ ಮನೆ ದೇವ್ರ ವೀರಭದ್ರ ಗುಡಿ ಇಲ್ಲ ಅಲ್ಲಿ. ನೀವ್ ಹೇಳತ್ತಿದ್ ನೋಡ್ರ, ಇಲ್ಲಿ ಕ್ವಾರ್ಟರ್ಸ್ದಾಗ ವೀರಭದ್ರ ಗುಡಿ ಐತ್ಲಾ, ಏನ್ ಅಲ್ಲೇ? ಹೌದು, ಅಲ್ಲೆಲ್ಲ ರೀ ಆ ವೀರಭದ್ರ ಗುಡಿ ಆದ್ರೆ ನಾ ಬರಂಗಿಲ್ಲ. ಮತ್ತೇನಪ್ಪ ಇವಂದು ಬರೀ ಆತಿ ಒಂದು. ಯಾಕೋ ದೋಸ್ತ, ಗುಡಿಗೆ ಅದು ಹೋಗಿ ಬಂದಿಲ್ಲ, ಏನ್ ಹಂಗ ಕುಂತೀಯೋ? ಹೋಗಿ ಬಂದೇನೆ. ಬರಂಗಿಲ್ಲ? ಯಾಕೆ ಬರಂಗಿಲ್ಲ? ನಮ್ಮ ಮನೆ ದೇವ್ರ ಐತೆ ಅದ, ಕುಂದ್ರ ನಡಿ ಹೋಗೋಣ. ನೋಡ್ರಿ ನಾ ಕುಂದ್ರಂಗಿಲ್ಲ ಆ ಗುಡಿ ಅಂದ್ರ ನಾ ಬರಂಗಿನ ಇಲ್ಲ. ಅದ್ ಬಿಟ್ಟು ಬೇಕಾದ್ರೆ ಕರ್ಕೊಂಡು ಹೋಗ್ರಿ, ನಾ ಬರ್ತೇನೆ. ಖರೆ ಆ ಗುಡಿ ಮಾತ್ರ ನಂಗೆ ಕರ್ಯಾಕ್ ಹೋಗ್ಬೇಡ್ರಿ. ಅದ ಯಾಕೆ ಬರಂಗಿಲ್ಲ? ನೀ ಏನಾರು ಹೇಳ್ರೆ ಗೊತ್ತಾಗತ್ತಲ್ಲ. ಹಿಂಗೆ ನಡು ನಿಂದ್ರಿಸ್ ಕ್ಯಾಸ ನಿಂದ್ರ ಅಂತ ಕೇಸ್ ಬರಂಗಿಲ್ಲ ಅಂದ್ರೆ ಹೆಂಗಿದ ಮಾತ? ಹೌದು, ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗ್ಯಾ ಕುಂತಿ? ಬಣ್ಣ ಬಣ್ಣದ ಮಾತಾಡಿ ಕ್ಯಾಸ ನಡು ನೀರ್ನಾಗ ಕೈ ಬಿಟ್ಟು ಹೋಗೋ ಹುಡುಗಿಯರನ್ನ ಭಾಳ ಆಗ್ಯಾರ ಈಗ. ರೀ ನೋಡ್ರಿ, ನಿಮ್ ಕೈ ಮುಗಿತೇನೆ, ನಾನು ಏನು ಕೇಳಕ್ ಹೋಗ್ಬೇಡ್ರಿ. ಖರೆ ಆ ಗುಡಿಗೆ ಮಾತ್ರ ನಾ ಬರಂಗಿಲ್ಲ. ಅಲ್ಲ ಹಿಂಗೆ ಮಾತಾಡ್ರಿ ಹೆಂಗ? ಕಡ್ಡಿ ಮುರ್ದಂಗ ಮಾತಾಡಕತ್ತಿಲ್ಲ. ಹೊಸವಾಗಿ ಮದುವೆ ಆದ್ರೆ ದೇವಸ್ಥಾನಕ್ಕೆ ಹೋದ್ರೆ ಚಲೋ ಆಕತ್ತೆ ಅಂತ ಕೇಸ್ ಅಂತಾರೆ ಎಲ್ಲಾರು. ಅದಕ್ಕಂತ ಕರ್ಕೊಂಡು ಹೊಂಟೆ ನಿನ್ನ. ಅದು ನನಗೂ ಗೊತ್ತೈತ್ರಿ. ಖರೆ ಈ ದೇವಸ್ಥಾನ ಬೇಡ, ಬೇರೆ ದೇವಸ್ಥಾನಕ್ಕೆ ಹೋಗು ನಾವು. ಏನು ಮನ್ಸಾಳದೀನಿ? ನಿನ್ನ ಗಂಡದೇನ ನೋಡು, ಬ್ಯಾರೆ ದೇವಸ್ಥಾನಗಳ ಭಾಳ ಅದಾವ, ಅದ ನನಗೆ ಗೊತ್ತೈತಿ. ಇಲ್ಲೇ ಯಾಕೆ ಕರ್ಕೊಂಡು ಹೊಂಟೇನಂದ್ರ ಅದ ನಮ್ಮ ಮನೆ ದೇವ್ರ ಐತಿ, ಅದಕ್ಕೆ ಇಲ್ಲೇ ಹೋಗ್ಬೇಕು ನಾವ. ರೀ ಬ್ಯಾಡ್ರಿ, ನಾ ಹೇಳುದು ಸ್ವಲ್ಪ ಕೇಳ್ರಿ. ಅಯ್ಯೋ ದೋಸ್ತ, ಇನ್ನೂ ಹಳೆ ಗುಂಗ್ನಾಗದಿ, ಈಕಿನ ಮರ್ತೇ ಇಲ್ಲ ದೋಸ್ತ, ಬಿಟ್ಟು ಬಿಡ ಆಕಿನ. ದೋಸ್ತ, ಆಕಿನ ನಾನು ಆ ಟೈಮ್ ಪಾಸಿಗೆ ಲವ್ ಮಾಡಿರ್ಕಿಲ್ಲ. ಜೀವ ಕೊಟ್ಟು ಕ್ಯಾಸ ಆಕಿನ ಮದುವೆ ಮಾಡ್ಕೊಂಡು ಆಕಿ ಕೂಡ ಜೀವನ ಮಾಡ್ಬೇಕಂತೇಳಿ ಲವ್ ಮಾಡಿದ್ದು. ನೀ ಅನ್ನೋತಿಲ್ಲ, ಅದು ಭಾಳ ತಪ್ಪೈತೆ. ಹೌದು, ಆಗಳಿಂದ ನೋಡತ್ತೀನಿ. ಅಷ್ಟ್ಯಾಕೆ ಹಠ ಮಾಡಾಕತ್ತೀನಿ? ಮನ್ಯಾಗ ಏನು ಹೇಳಿ ಕಳ್ಸ್ಯಾರ ಅನ್ನೋದು ಗೊತ್ತೈತಿಲ್ಲ ನಿನಗೆ? ಅಪ್ಪ ಅವ್ವ ಏನು ಹೇಳ್ಯಾರ? ಗುಡಿಗೆ ಹೋಗಿ ಬರ್ರಿ, ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಹೇಳ್ಯಾರ ಮನೆ ದೇವ್ರಿಗೆ. ನಿಮ್ಮಪ್ಪ ನಿಮ್ಮವನು ಅದನ್ನೇ ಹೇಳಿ ಕ್ಯಾಸ್ ಕಳಿಸ್ಯಾರ. ವರ್ಷ ತುಂಬ ದೇವಸ್ಥಾನಕ್ಕೆ ಹೋಗಿ ಬರ್ರಿ, ವರ್ಷ ತುಂಬ ಒಳಗೆ ಯಾವ್ದಾರ ಜಾತ್ರೆ ತೇರು ಜೈ ಕ್ಯಾಸ್ ಆಶೀರ್ವಾದ ತೊಗೊಂಬರ್ರಿ ಅಂತ ಕ್ಯಾಸ. ಯಾಕೆ ಹೇಳ್ತಾರ ಅದನ್ನ? ಅವರೆಲ್ಲ ತಿಳಿದವ್ರು ಅದಾರ, ಅದ್ರ ಸಂಬಂಧ ಹೇಳ್ತಾರ.
ಮುಂದಿನ ಜೀವನ ಸುಖಮಯ ಆಗಲಿ ಚಲೋ ಅಂತಾಗಿ ನಡ್ಕೊಂತ ಹೋಗಲಿ ಅಂತ ಕೆಸನ ಹೇಳಿರ್ತಾರ. ನೀ ನೋಡ್ರೆ ಹಿಂಗೆ ಮಾಡಾಕತ್ತಿ ಬರಂಗಿಲ್ಲ ಅಂತ ಕೆಸ್ ಕುಂತೀನಿ. ಏನು ಹೇಳ್ಬೇಕಿನ್ ನಿನಗಣ? ಬಾ ಶಾನೆ ಅದು ಹೋಗುಣಂತ. ದೋಸ್ತ ಆಕಿನ್ ಬಿಟ್ಬಿಡು. ಆಕಿ ಬ್ಯಾರೆ ಮದುವೆ ಮಾಡ್ಕೊಂಡು ಆರಾಮನ ಅದಾಳ. ಆಕಿ ಸಂಬಂಧ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊಂತೀವಿ? ನಿನ್ ಜೀವನ ನೋಡ್ಕೋ ದೋಸ್ತ. ಹೊಸ ನೀರು ಬಂದಾಗ ಹಳೆ ನೀರು ಹೆಂಗ್ ಕೊಚ್ಕೊಂಡು ಹೋಗ್ತೈತಿ, ನಿನ್ ಜೀವನನ ಹಂಗ. ಹತ್ತ ನಿನ್ನ ಹುಡುಗಿನ ಬೇರೆದವ್ರು ಮದುವೆ ಮಾಡ್ಕೊಂಡು ಹೋಗ್ಯಾಳ. ಬಿಟ್ಬಿಡು. ಅದಕ್ಕೆ ತಲೆ ಕೆಡಿಸ್ಕೊಂತಿ. ನಿನ್ ಜೀವನದಾಗ ಹುಡುಗಿ ಸಿಗ್ತಾಳ. ಇದ್ರಾಗ ಚಿಂತೆ ಮಾಡ್ಕೊಂಡು ಕುಂತ್ರ ಏನು ಪ್ರಯೋಜನ ಇಲ್ಲ. ಆಗೋಲ್ತು ದೋಸ್ತ, ಆಕಿನ ಮರ್ಯಾಕೆ ಆಗೋತು ನನಗೆ. ಒಂದು ಮಾತು ಸದ್ಯಕ್ಕೆ ಹೇಳಿಲ್ಲ ನನಗೆ ಆಕೆ. ಚಿಂತೆ ಮಾಡ್ಬಾರ್ದು ದೋಸ್ತ. ನಿಂದು ಒಳ್ಳೆ ಮನಸ್ಸೈತಿ, ಒಳ್ಳೆ ಹುಡುಗಿನ ಸಿಗ್ತಾಳ. ದೋಸ್ತ ಸಿಗಬೇಕಂತ ನಿನ್ನ ಹಣೆ ಬರ್ದಿದ್ರ ಸಿಗ್ತಿದ್ಲು. ದೇವ್ರ ಸಿಗ್ಬಾರ್ದಂತೇಳಿನ ನಿನ್ನ ಹಣೆ ಬರೆದು ಕಳ್ಸಿನ. ಬಿಟ್ಬಿಡು ದೋಸ್ತ. ಆಗಬತ್ತು ನನಗೆ, ಆಗೋದೂ ಇಲ್ಲ ಅದು. ನನಗೆ ಕರೆ ಅಂದ್ರೆ ಜೀವನನ ಬ್ಯಾಡ ಅನ್ಸ್ಬಿಟ್ಟೈತೋ ಈಗ. ನನಗೆ ಬದುಕೋದ ಬ್ಯಾಡ ಆಗ್ಬಿಟ್ಟೈತಿ ಕರೆ ಅಂದ್ರೆ. ದೋಸ್ತ ಹಂಗ ಅನ್ಬೇಡ. ಹೇಳಿ ಇಲ್ಲೇ ನಿಂದ್ರ ಕಾಯಿ ಕಪ್ರ ತೊಗೊಂಬರ್ತಾನ. ಹಾಂ ಇಲ್ಲಿ ಹೋಗೋದು ಬ್ಯಾಡ ಅಂತಂದ್ರೆ ಇವ್ನು ಕರ್ಕೊಂಬಂದು ನನಗೆ ಇಲ್ಲಿ ಬನ್ನಿ ಅಂತಂದ್ರೆ ನನಗೆ ನನ್ನ ಸಂತೋಷ ನೆನಪು ಬರ್ತೈತೆ ನನಗೆ. ಒಟ್ಟ ನಾ ಎಷ್ಟು ಅವ್ನು ಮರಿಬೇಕನ್ನತ್ತೇನಿಲ್ಲ, ಅಷ್ಟು ನೆನಪು ಹೆಚ್ಚು ಮಾಡ್ಸತ್ತಾರ ಇವ್ರು ನನಗೆ. ಏನು ಮಾಡಲಿ ನನಗೆ ಏನು ತಿಳಿವಾತ. ಇಲ್ಲೆಲ್ಲ ನಂಗೆ ಬರೀ ನಮ್ದು ನೆನಪು ಬರ್ತೈತಿ. ಇಲ್ಲಿ ಬಂದಿದ್ದು ಕುಂತಿದ್ದು ಬರೀ ಇದ್ದ ನೆನಪನ. ಒಂದು ಹೇಳಕ್ಕೆ ಇಲ್ಲೇ ಇದ್ದಂದ್ರೆ